ನಾಳೆ ರಾಜ್ಯಸಭಾ ಚುನಾವಣೆ ನಡೀತಿದೆ. ಸೊ ಅಡ್ಡ ಮತದಾನದ ಆತಂಕ ಇದೆ ಕಾಂಗ್ರೆಸ್ಗೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರನ್ನ ರೆಸಾರ್ಟ್ ಕಳಿಸಿದ್ದಾರೆ. ಅಡ್ಡ ಮತದಾನದ ಪ್ರಶ್ನೆ ನಮ್ಮ ಪಕ್ಷದವ್ರು ಯಾರು ಅಡ್ಡ ಮತದಾನ ಮಾಡಂತ ಪ್ರಶ್ನೆ ಇಲ್ಲ. ಅದೇನಿದ್ರು ಬಿಜೆಪಿಯವ್ರು ಇನ್ನ ಅಡ್ಡ ಮತದಾನ ಆಗ್ಬೋದು, ಅವ್ರಿಗೆ ಹೆದರಿಕೆ ಇರ್ಬೋದು, ನಮಗೇನು ಹೆದರಿಕೆ ಇಲ್ಲ. ನಮಗ್ ಮೂರು ಕ್ಯಾಂಡಿಡೇಟ್ಗಳು ಗೆಲ್ತಾವ, ಅದ್ರಾಗೇನು ಎರಡು ಮಾತು. ರೆಸಾರ್ಟ್ ಯಾಕೆ ಬೇಕಾಗಿತ್ತು ಅಂತ? ರಿಸಲ್ಟ್ ಯಾಕೆ ಬೇಕಾಗಿತ್ತಂದ್ರೆ ಒಂದು ವಾರ ವಿಧಾನಸಭೆ ವಿಧಾನ ಪರಿಷತ್ತು ಕಲಾಪದಾಗಿದ್ದು ಒಂದ್ ದಿವಸ ಎಲ್ಲರೂ ಗೆಳೆಯರು ಒಂದ್ ಕಡೆ ಕೂಡಿ ಊಟ ಮಾಡೋಣ ಅನ್ನೋ ಒಂದು ವಿಚಾರ ಕರ್ಕೊಂಡು ಹೊರಟಿದ್ದಾರೆ ಮುಖ್ಯಮಂತ್ರಿಗಳು, ಅಧ್ಯಕ್ಷರು. ನಾವೆಲ್ಲರೂ ಅಲ್ಲಿದ್ದು ಬೆಳಗ್ಗೆ ಸೀದಾ ಇಲ್ಲಿ ಬಂದು ಓಟ್ ಹಾಕುವಂತ ಕೆಲಸ. ಬಿಜೆಪಿ ಜೆಡಿಎಸ್ ಅವರು ಕಾಂಗ್ರೆಸ್ ಶಾಸಕರು ಸರ್, ಈಗ ಅವ್ರು ಬಿಜೆಪಿ ಜೆಡಿಎಸ್ ಅವರು ಒಂದೊಂದಾಗಿ ಸೋತ್ಕಂತ ಹೋಗ್ತಾರೆ. ಈಗ ಮೊದಲನೇ ರಿಸಲ್ಟ್ ಮೊನ್ನೆ ಶಿಕ್ಷಕರದ್ದು, ಇಬ್ರು ಮೈತ್ರಿ ಆದ್ಮೇಲೆ ಮೊದಲನೇ ಸೋಲು, ಇದು ನಾಳೆಗೆ ಎರಡನೇ ಸೋಲು, ನೆಕ್ಸ್ಟ್ ಲೋಕಸಭಾ ಸೋಲು. ಇದು ಭೇಟಿ ಮಾಡಿದ್ವಿ ಆ ವೇಳೆ ನೀವು ಕೂಡ ಸಿಎಂ ಏನಾದ್ರು ಮನವಿ ಮಾಡ್ಕೊಂಡ? ಸಹಜ ಪ್ರಕ್ರಿಯೆ ಅದು. ಅವ್ರ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದೆ. ಅವರು ಒಬ್ಬ ಪ್ರಬುದ್ಧ ಪೊಲಿಟಿಷಿಯನ್ ಅದರ ಜನಾರ್ದನ್ ರೆಡ್ಡಿ ಅವರು. ಮತ್ತು ಇವತ್ತು ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಾನು ಅವ್ರ ಜೊತೆಗೆ ಇದ್ದಾಗ ಈಗ ಆನೆಗುಂದಿ ಉತ್ಸವ ಇರೋದ್ರಿಂದ ಆನೆಗುಂದಿ ಉತ್ಸವಕ್ಕೆ ಇನ್ವೈಟ್ ಮಾಡಕ್ ಬಂದಿದ್ರು. ಅವಾಗ ಸಹಜವಾಗಿ ಇನ್ವೈಟ್ ಮಾಡಿ ನೋಡೋಣ ಸರ್ ಅಂತ ಅಷ್ಟು ಮಾತಾಡಿದ್ರು. ಯಾರಿಗೆ ಸರ್, ಯಾರು ನಮ್ಮ ಶಾಸಕರು ಅಷ್ಟು ಸರಳವಾಗಿ ಕೋಟಿಗೆ ಮತ್ತೊಂದಕ್ಕೆ ಬಗ್ಗಂತ ಪ್ರಶ್ನೆ ಇಲ್ಲ. ನಮಗೆ ಆಶೆ ಆಮಿಷಗಳನ್ನು ಒಡ್ಡಂತ ಪ್ರಶ್ನೆ ಇಲ್ಲ. ಈಗಾಗಲೇ ನಾನು ಇಂದು ಬಹಳಷ್ಟು ಮಂದಿ ಹೇಳಿದ್ದೆ, ಅದು ಅನುಭವ ಈಗಾಗಿದೆ. ಬಿಜೆಪಿಯವ್ರನ್ನ ಯಾರು ನಂಬಿ ಹೋಗ್ತೀರಿ, ಕೈಯಾಗ ನಿಮಗೆ ಚೆಪ್ಪು 100%. ಯಾಕಂದ್ರೆ ಹಿಂದೆ ಆದಂತ ಉದಾಹರಣೆ, ನನಗೆ ಇಂಡಿಪೆಂಡೆಂಟ್ ನನಗೆ ಸಹಾಯ ನನ್ನ ಕರ್ಕೊಂಡು ಹೋದ್ರು, ನಾನು ಅವ್ರಿಗೆ ಸಹಾಯ ಮಾಡಿದೆ, ಸರ್ಕಾರ ಬಂತು ದಕ್ಷಿಣ ಭಾರತದೊಳಗ. ಆಮೇಲೆ ಏನ್ ಮಾಡಿದ್ರು, ನಮ್ಮನ್ನು ಅನರ್ಹ ಮಾಡಿದ್ರು. ಅದಕ್ಕೆ ಅವ್ರಿಗೆ ನಂಬಿ ಯಾವ ಶಾಸಕರು ಹೋಗಂತ ಪ್ರಶ್ನೆ ಇಲ್ಲ. ಹಂಗಾಗಿ ಮತ್ತೆ ಅದಾದ್ಮೇಲೆ ನಮ್ಮ ಮಸ್ಕಿ ಶಾಸಕರು ಯಾರು ಪ್ರತಾಪಗೌಡ ಪರಿಸ್ಥಿತಿ ಏನಾಯ್ತು, ಇವೆಲ್ಲ ಜನರು ಮತ್ತು ಶಾಸಕರು ಬಹಳ ವಿಚಾರವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಹಂಗೆ ಯಾವುದು ಅಡ್ಡ ಮತದಾನ ಆಗ ಪ್ರಶ್ನೆ ಇಲ್ಲ, ನಮಗೆ ಆಳಕ್ಕೂ ಇಲ್ಲ. ಶಾಸಕರ ಮತಗಳ ಕೊರತೆ ಇದೆಯಾ ಅಂತ ಗೊತ್ತಿದ್ರೆ ಯಾಕೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀವಿ? ನಾವು ಅವ್ರದೊಂದು ಅದನ್ನ ಚೆನ್ನಾಗಿ ನನಗನ್ಸಿದ ಮಟ್ಟಿಗೆ ಕುಮಾರಸ್ವಾಮಿ ಕೇಳಿದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಈ ರೀತಿನೇ ಆಟವನ್ನ ಆಡ್ತಾ ಇರಕ್ಕಂತ ಹೊಂಟಿದಾರೆ. ಈ ಸತಿನೂ ಅವ್ರಿಗೆ ಸೋಲಲ್ಲ ಆಗುತ್ತೆ. ಜನಾರ್ದನ್ ರೆಡ್ಡಿ ಭೇಟಿ ಸಂದರ್ಭದಲ್ಲಿ ಏನ್ ಚರ್ಚೆ ಸರ್? ಸಹಜವಾಗಿ ನೋಡಿ, ನಾವೆಲ್ಲ ಪಕ್ಷ ರಾಜಕಾರಣ ಮಾಡಂತವ್ರು ಬಂದದ್ನೇ ಕೇಳೋದು ಸಹಜ ಪ್ರಕ್ರಿಯೆ ಅದು. ಆದ್ರೆ ಅವ್ರಿಗೆ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ಇಲ್ಲ, ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬಂದಿದ್ರು. ಇಲ್ಲೇ ಅಲ್ಲಿ ಆನೆಗುಂದಿ ಉತ್ಸವದ ಇನ್ವೈಟ್ ಮಾಡಕ್ ಬಂದಿದ್ರು, ಅಷ್ಟು ಬಿಟ್ಟರೆ ರಾಜ್ಯಸಭೆ ಚರ್ಚೆ ಸಹಜವಾದಂತ ಕೆಲಸ ಅಲ್ಲ. ಓಟ್ ಹಾಕೋ ಹೊತ್ನಾಗ ಈಗ ನಾವು ಊರಾಗೆಲ್ಲ ಓಡಾಡ್ತಿರ್ತೀವಿ, ಓಟ್ ಹಾಕ್ರಿ ಅಂತ ಜನರಿಗೆ ಕೇಳೋದು ಸಹಜ ಅಲ್ಲ, ಆ ರೀತಿ ಕೇಳೋದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.